crucifix, a toxic you never had. Chaos is a man and you want him bad. ರಾಕಿಂಗ್ ಸ್ಟಾರ್ ಯಶ್ KGF ಸರಣಿ ಬಳಿಕ ಅನೌನ್ಸ್ ಮಾಡಿರೋ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಪ್ಯಾನ್ ಇಂಡಿಯಾದಲ್ಲಿ ಈಗಿನಿಂದಲೇ ಕ್ರೇಜ್ ಶುರುವಾಗಿದೆ. ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಮೂಡಿಬರ್ತಿರೋ ಸಿನಿಮಾ ಸದ್ದು ಮಾಡಿರೋ ಜೊತೆಗೆ ಕಲಾವಿದರು ಯಾರೆಲ್ಲ ಇರಲಿದ್ದಾರೆ ಅನ್ನೋದರ ಬಗ್ಗೆಯೂ ಕುತೂಹಲ ಹುಟ್ಟಿಸಿದೆ. ಕಳೆದ ಕೆಲ ಸಮಯದ ಹಿಂದೆ ಸಿನಿಮಾದಲ್ಲಿ ಬೀಟ್ ಟೌನ್ ನಟಿ ಕರೀನಾ ಕಪೂರ್ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿಯೊಂದು ಹರಿದಾಡಿತ್ತು. ಆದರೆ ಈ ಬಗ್ಗೆ ಸುದ್ದಿ ಹಬ್ಬುತ್ತಿದ್ದಂತೆ ಕರೀನಾ ಅವರ ತಂಡ ಕರೀನಾ ಕಪೂರ್ ಖಾನ್ ಅವರ ಮುಂದಿನ ಚಿತ್ರದ ಬಗ್ಗೆ ಅನೇಕ ಊಹಾಪೋಹಗಳು ಸುತ್ತುತ್ತಿವೆ. ನಾವು ಉತ್ಸಾಹ ಮತ್ತು ನಿರೀಕ್ಷೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಕರೀನಾ ಕಪೂರ್ ಅವರ ಮುಂದಿನ ಪ್ರಾಜೆಕ್ಟ್ ಮತ್ತು ಅದರ ತಾರಾ ಬಳಗದ ಮಾಹಿತಿ ಬಗ್ಗೆ ಕೆಲ ಸಮಯ ದೂರವಿರಿ ಎಂದು ನಾವು ಮಾಧ್ಯಮಗಳಿಗೆ ವಿನಂತಿಸುತ್ತೇವೆ. ಬಹಳ ರೋಚಕವಾದ ಸಂಗತಿಯು ಶೀಘ್ರದಲ್ಲೇ ಬರಲಿದೆ ಮತ್ತು ಅಧಿಕೃತ ಪ್ರಕಟಣೆಗಾಗಿ ಕಾಯಲು ನಾವೆಲ್ಲರಿಗೂ ವಿನಂತಿಸುತ್ತೇವೆ ಎಂದು ಹೇಳಿತ್ತು. ಇದೀಗ ಕರೀನಾ ಕಪೂರ್ ಅವರು ದಕ್ಷಿಣದ ದೊಡ್ಡ ಸಿನಿಮಾದಲ್ಲಿ ಕಾಣಿಸಿಕೊಳ್ತಿದ್ದೇನೆ ಎಂದು ಸ್ವತಃ ಹೇಳಿದ್ದಾರೆ. ನಾನೀಗ ಹೇಳಿದಂತೆ ನಾನು ದೊಡ್ಡ ಸೌತ್ ಚಿತ್ರ ಮಾಡ್ತಿರಬಹುದು. ಈಗ ಅದು ಪ್ಯಾನ್ ಇಂಡಿಯಾ ಆಗಿದೆ ಮತ್ತು ನಾನು ಎಲ್ಲಿ ಶೂಟಿಂಗ್ ಮಾಡ್ತೇನೆ ಎಂದು ನನಗೆ ತಿಳಿದಿಲ್ಲ. ಆದರೆ ನಾನು ಇದನ್ನು ಮಾಡ್ತಿರೋದು ಮೊದಲು ಎಂದು ಹೇಳೋದಕ್ಕೆ ತುಂಬಾ ಉತ್ಸುಕನಾಗಿದ್ದೇನೆ ಎಂದು ಫ್ಯಾನ್ಸ್ಗಳ ಜೊತೆಗಿನ ಮೀಟ್ನಲ್ಲಿ ಅವರು ಹೇಳಿದ್ದಾರೆ. KVN ಪ್ರೊಡಕ್ಷನ್ ಅಡಿಯಲ್ಲಿ ವೆಂಕಟ್ ಕೆ ನಾರಾಯಣ್ ಟಾಕ್ಸಿಕ್ ನಿರ್ಮಾಣ ಮಾಡಲಿದ್ದು, ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ಳುವ ಪಟ್ಟಿಯಲ್ಲಿ ಕರೀನಾ ಕಪೂರ್ ಮಾತ್ರವಲ್ಲದೆ ಸಾಯಿ ಪಲ್ಲವಿ, ರಾಶಿ ಖನ್ನಾ ಹಾಗೂ ಮೃಣಾಲ್ ಠಾಕೂರ್ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಗೋವಾ ಡ್ರಗ್ಸ್ ಮಾಫಿಯಾದ ಕಥೆಯನ್ನ ಟಾಕ್ಸಿಕ್ ಒಳಗೊಂಡಿದೆ ಎನ್ನಲಾಗಿದೆ. 2025 ಏಪ್ರಿಲ್ 10 ಸಿನಿಮಾ ರಿಲೀಸ್ ಆಗಲಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೋಟಿನ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲ್ಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.